ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ದ್ವಿತೀಯ ಜಾಗತಿಕ ಇತಿಹಾಸ ಪ್ರಥಮ PUC ಅಧ್ಯಾಯ 5. ಅದರಲ್ಲಿ ಅಧ್ಯಾಯ 5.1 ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮಗಳ ಉದಯ ಮತ್ತು ಪ್ರಸಾರ. ಈ ಪಾಠದಲ್ಲಿ ಬರ್ತಕ್ಕಂಥ 1 ಅಂಕದ ಪ್ರಶ್ನೆಗಳು. ಅದರಲ್ಲಿ 1ನೇದು, ಪ್ರಪಂಚದ ಅತಿ ದೊಡ್ಡ ಧರ್ಮ ಯಾವುದು? ಕ್ರೈಸ್ತ ಧರ್ಮ. ಕ್ರೈಸ್ತ ಧರ್ಮದ ಸ್ಥಾಪಕರು ಯಾರು? ಯೇಸು ಕ್ರಿಸ್ತ. 3ನೇದು, ಕ್ರೈಸ್ತ ಧರ್ಮದ ಚಿಹ್ನೆ ಯಾವುದು? ಶಿಲುಬೆ. 4ನೇದು, ಯಹೂದಿಗಳು ಧಾರ್ಮಿಕ ಕೇಂದ್ರ ಯಾವುದಾಗಿತ್ತು? ಜೆರುಸಲೆಮ್. 5ನೇದು, ಯಹೂದಿಗಳು ಪೂಜಿಸುತ್ತಿದ್ದ ದೇವರು ಯಾರು? ಜೆಹೋವಾ. ಯಹೂದಿಗಳ ಧಾರ್ಮಿಕ ಗ್ರಂಥ ಯಾವುದು? ಬೈಬಲ್. ಯಹೂದಿಗಳು ಧಾರ್ಮಿಕ ಪ್ರವಾದಿ ಯಾರು? ಮೋಸಸ್. ಯೇಸು ಕ್ರಿಸ್ತ ಯಾವಾಗ ಜನಿಸಿದನು? 25ನೇ ಡಿಸೆಂಬರ್ 04 ಕ್ರಿಸ್ತ ಪೂರ್ವ. ಪ್ರಶ್ನೆ 9, ಯೇಸು ಎಲ್ಲಿ ಜನಿಸಿದನು? ಬೆತ್ಲೆಹೇಮ್. ಪ್ರಶ್ನೆ 10, ಯೇಸು ಎಂದರೇನು? ಉದ್ಧಾರಕ. 11, ಯೇಸು ಬದುಕಿದ್ದಾಗ ರೋಮಿನ ಚಕ್ರವರ್ತಿ ಯಾರು? ಹೆರಾಡ್. ಪ್ರಶ್ನೆ 12, ಯೇಸುವನ್ನು ಯಾವ ಬೆಟ್ಟದ ಮೇಲೆ ಶಿಲುಬೆಗೇರಿಸಲಾಯಿತು? ಗೋಲ್ಗೋತಾ. 13, ಈಸ್ಟರ್ ಭಾನುವಾರ ಎಂದರೇನು? ಯೇಸುವಿನ ಮರಣದ 3 ದಿನಗಳ ನಂತರ ಯೇಸು ಜೀವಂತವಾಗಿ ಕಾಣಿಸಿಕೊಂಡನೆಂಬ ನಂಬಿಕೆಯಿದೆ. ಈ ದಿನವನ್ನು ಈಸ್ಟರ್ ಭಾನುವಾರ ಎಂದು ಕರೆಯುತ್ತಾರೆ. ಪ್ರಶ್ನೆ 14, ಯೇಸುವಿನ ಬೋಧನೆಗಳು ಬೈಬಲಿನ ಯಾವ ಭಾಗದಲ್ಲಿವೆ? ಹೊಸ ಒಡಂಬಡಿಕೆ. 15, ಮಿಲಾನ್ ಶಾಸನ ಎಂದರೇನು? ಈ ಶಾಸನವು ರೋಮ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮ ಶಾಸನಬದ್ಧ ಧರ್ಮವೆಂದು ಸಾರಿತು. ಪ್ರಶ್ನೆ 16, ಕ್ರೈಸ್ತ ಧರ್ಮ ಸ್ವೀಕರಿಸಿದ ಮೊದಲ ರೋಮನ್ ಚಕ್ರವರ್ತಿ ಯಾರು? ಕಾನ್ಸ್ಟಂಟೈನ್. ಕ್ರೈಸ್ತ ಧರ್ಮವನ್ನು ರಾಷ್ಟ್ರೀಯ ಧರ್ಮವೆಂದು ಘೋಷಿಸಿದ ರೋಮನ್ ಚಕ್ರವರ್ತಿ ಯಾರು? ಕಾನ್ಸ್ಟಂಟೈನ್. 18, ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡಲು ಬಂದ ಪ್ರಥಮ ಕ್ರೈಸ್ತ ಪಾದ್ರಿ ಯಾರು? ಸೈಂಟ್ ಥಾಮಸ್. ಪ್ರಶ್ನೆ 2 ಅಂಕದ ಪ್ರಶ್ನೆಗಳು. 2-3 ಸಾಲುಗಳಲ್ಲಿ ಬರೆಯಿರಿ. 1ನೇದು, ಯೇಸುವಿನ ತಂದೆ ತಾಯಿಗಳು ಯಾರು? ಜೋಸೆಫ್ ಮತ್ತು ಮೇರಿ. ನೆಕ್ಸ್ಟ್ ಪ್ರಶ್ನೆ 2, ಬೈಬಲನ 2 ಭಾಗಗಳು ಯಾವುವು? ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಪ್ರಶ್ನೆ 3, ಯೇಸುವನ್ನು ಯಾವಾಗ ಶಿಲುಬೆಗೇರಿಸಲಾಯಿತು? ಆಗಿನ ರೋಮನ್ ಗವರ್ನರ್ ಯಾರು? ಕ್ರಿಸ್ತಶಕ 30ರಲ್ಲಿ ಹೆರಾಡ್ ಗವರ್ನರ್ನಾಗಿರುತ್ತಾನೆ. ಪ್ರಶ್ನೆ 4, ಯೇಸುವಿನ ಪುನರುತ್ಥಾನ ಎಂದರೇನು? ಯೇಸುವಿನ ಮರಣದ 3 ದಿನಗಳ ನಂತರ ಯೇಸು ಜೀವಂತವಾಗಿ ಕಾಣಿಸಿಕೊಂಡನೆಂದು ನಂಬಿಕೆಯಿದೆ. ಇದನ್ನು ಯೇಸುವಿನ ಪುನರುತ್ಥಾನ ಎಂದು ಕರೆಯುತ್ತಾರೆ. ಪ್ರಶ್ನೆ 5, ಯೇಸುವಿನ 2 ಪ್ರಮುಖ ಶಿಷ್ಯರನ್ನು ಹೆಸರಿಸಿರಿ. ಸಂತ್ ಪೀಟರ್ ಮತ್ತು ಸಂತ್ ಪಾಲ್. 6ನೇದು, ಯಹೂದಿಗಳನ್ನು ಹಿಂಸೆಗೊಳಪಡಿಸಿದ 2 ರೋಮನ್ ಚಕ್ರವರ್ತಿಗಳು ಯಾರು? ಟ್ರೋಜನ್ ಮತ್ತು ಮಾರ್ಕಸ್. ಪ್ರಶ್ನೆ 7, ಮಿಲಾನ್ ಶಾಸನವನ್ನು ಯಾರು ಹೊರಡಿಸಿದರು ಮತ್ತು ಯಾವಾಗ ಹೊರಡಿಸಿದರು? ಕ್ರಿಸ್ತಶಕ 313ರಲ್ಲಿ ಕಾನ್ಸ್ಟಂಟೈನ್ ಅವರು ಹೊರಡಿಸಿದರು. ಪ್ರಶ್ನೆ 8, ಕ್ರೈಸ್ತ ಧರ್ಮಕ್ಕೆ ರಾಜ್ಯಾಶ್ರಯ ನೀಡಿದ 2 ರೋಮನ್ ಚಕ್ರವರ್ತಿಗಳು ಯಾರು? ಕಾನ್ಸ್ಟಂಟೈನ್ ಮತ್ತು ಜಸ್ಟಿನಿಯನ್. ಪ್ರಶ್ನೆ 9, ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬಗಳು ಯಾವುವು? ಕ್ರಿಸ್ಮಸ್ ಮತ್ತು ಗುಡ್ ಫ್ರೈಡೆ. ಪ್ರಶ್ನೆ 10, ಕ್ರೈಸ್ತ ಧರ್ಮದ 2 ಪಂಗಡಗಳು ಯಾವುವು? ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್. ಇನ್ನು ನೆಕ್ಸ್ಟು 3ನೇ ಪ್ರಶ್ನೆ, 5 ಅಂಕದ ಪ್ರಶ್ನೋತ್ತರಗಳು. ಅದರಲ್ಲಿ 1ನೇದು, ಯೇಸು ಕ್ರಿಸ್ತನ ಜೀವನ ಚರಿತ್ರೆ ಬಗ್ಗೆ ಬರೆಯಿರಿ. ಉತ್ತರ, ಬಾಲ್ಯ ಜೀವನ. ಯೇಸು ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದಾರೆ. ಕ್ರಿಸ್ತ ಪೂರ್ವ 4 ಡಿಸೆಂಬರ್ 25ರಂದು ಜುಡಿಯಾದಲ್ಲಿರುವ ಬೆತ್ಲೆಹೇಮ್ ಎಂಬಲ್ಲಿ ಜನಿಸಿದರು. ಜೋಸೆಫ್ ಮತ್ತು ಮೇರಿ ಈತನ ತಂದೆ ತಾಯಿಗಳಾಗಿದ್ದರು.
ಯೇಸುವಿನ ಜನನ ಹಾಗೂ ಅದೇ ಸಮಯದಲ್ಲಿ ಕಂಡ ಪೂರ್ವದ ನಕ್ಷತ್ರ ಪುರೋಹಿತರಿಗೆ ಅವನು ದೈವಾಂಶ ಸಂಭೂತನೆಂಬ ನಂಬಿಕೆಯನ್ನುಂಟು ಮಾಡಿತು. ಜೀಸಸ್ ತನ್ನ 25 ವರ್ಷಗಳ ಜೀವನವನ್ನು ನಜರತ್ನಲ್ಲಿ ಕಳೆದನು. ಯೇಸು ಕ್ರಿಸ್ತನು ಸರಳ ಜೀವನವನ್ನು ನಡೆಸುತ್ತಿದ್ದನು ಮತ್ತು ಬಡವರೊಂದಿಗೆ ಬೆರೆಯುತ್ತಿದ್ದನು. ಈತ ಜಾನ್ ಬ್ಯಾಪ್ಟಿಸ್ಟನ ಪ್ರಭಾವಕ್ಕೊಳಗಾಗಿದ್ದನು. ಜೀಸಸ್ ತನ್ನ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟನಿಂದ ದೀಕ್ಷೆಯನ್ನು ಸ್ವೀಕರಿಸಿದನು. ಜೀಸಸ್ ತನ್ನ ಉಳಿದ ಸಮಯವನ್ನು ದೇವರ ಪಿತೃತ್ವವನ್ನು ಸಾರುತ್ತಾ ಅದರಲ್ಲಿ ಜನರು ನ್ಯಾಯ, ಪ್ರೀತಿ ಮತ್ತು ಕರುಣೆಯನ್ನು ಪಡೆಯುವರೆಂದು ಹೇಳಿದನು. ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಜೀಸಸ್ ಕ್ರಿಸ್ತನಾದನು. ಕ್ರಿಸ್ತನೆಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂದರ್ಥ. ಯೇಸು ಹೀಬ್ರುಗಳ ಅಂಧ ನಂಬಿಕೆಗಳನ್ನು ಖಂಡಿಸಿದನು. ನ್ಯಾಯಕ್ಕಾಗಿ, ಪ್ರೀತಿ, ಮಾನವೀಯತೆ ಮತ್ತು ದೇವರ ಇಚ್ಛೆಗೆ ಶರಣಾಗುವವರೆಗೆ ಸ್ವರ್ಗದ ಬಾಗಿಲು ತೆರೆದಿರುತ್ತದೆ ಎಂದು ಹೇಳಿದನು. ಕ್ರಿಸ್ತಶಕ 30ರಲ್ಲಿ ಜೀಸಸ್ ರವರನ್ನು ಗೋಲ್ಗೊಥಾ ಬೆಟ್ಟದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಶಿಲುಬೆಗೇರಿಸಲಾಯಿತು. ನೆಕ್ಸ್ಟು ಪ್ರಶ್ನೆ 2. ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿರಿ. ಬೋಧನೆಗಳು. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ಇದರಲ್ಲಿ 2 ಭಾಗಗಳಿವೆ. ಅವುಗಳೆಂದರೆ 1ನೇದು ಹಳೆಯ ಒಡಂಬಡಿಕೆ, 2ನೇದು ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯು ಯೇಸು ಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡಿದೆ. ಯೇಸುವು ಏಕ ದೇವರ ಅಸ್ತಿತ್ವವನ್ನು ಬೋಧಿಸಿದನು. ನಾವೆಲ್ಲರೂ ಆತನ ಮಕ್ಕಳು. ದೇವರು ಸರ್ವವ್ಯಾಪಿ, ಸ್ವರ್ಗ ರಾಜ್ಯದ ಒಡೆಯ, ಆತ ದಯಾಮಯನಾಗಿರುತ್ತಾನೆಂದು ಹೇಳಿದನು. ಯೇಸುವು ದೇವರ ಪಿತೃತ್ವ ಮತ್ತು ಮಾನವರ ಭ್ರಾತೃತ್ವವನ್ನು ಸಾರಿದನು. ಯೇಸುವು ಕ್ಷಮಾಗುಣದಲ್ಲಿ ನಂಬಿಕೆಯನ್ನಿಟ್ಟಿದ್ದನು. ಮಾನವ ಕುಲದೆಡೆಗೆ ಪ್ರೀತಿಯನ್ನು ಒತ್ತಿ ಹೇಳಿದನು. ನ್ಯಾಯ, ನಮ್ರತೆ ಮತ್ತು ಕರ್ತವ್ಯಕ್ಕೆ ಒತ್ತು ನೀಡಿದನು. ಯೇಸುವಿನ ಪ್ರಕಾರ ದಯೆ, ಪರಿಶುದ್ಧ ಆತ್ಮ, ಪ್ರಾಮಾಣಿಕತೆ ಮತ್ತು ಕರ್ತವ್ಯದಲ್ಲಿ ಬದ್ಧತೆಗಳು ಸ್ವರ್ಗಕ್ಕೆ ದಾರಿ ಎಂದು ಹೇಳಿದನು. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಲು ಪ್ರಾಪಂಚಿಕ ಶ್ರೀಮಂತಿಕೆಯನ್ನು ತ್ಯಜಿಸಬೇಕೆಂದು ಹೇಳಿದನು. ಯೇಸುವಿನ ಪ್ರಕಾರ ಜನಸೇವೆಯೇ ಭಗವಂತನ ಸೇವೆ. ಅಂತಹ ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನೆ ಎಂದಿದ್ದಾರೆ. ಯೇಸುವು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆಯನ್ನು ಹೊಂದಿದ್ದನು. ದೇವರ ರಾಜ್ಯದಲ್ಲಿ ಯಾವುದೇ ತಾರತಮ್ಯವಿಲ್ಲ. ಹೀಗೆ ಯೇಸು ಸರಳವಾದ ತತ್ವಗಳನ್ನು ಉಪದೇಶಿಸಿದನು. ಅವು ಮೋಕ್ಷ ಸಾಧಿಸಲು ಸಹಾಯಕವಾದವು. ಇನ್ನು ಪ್ರಶ್ನೆ 3. ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳು ಯಾವುವು? ಕಾರಣಗಳು. 1ನೇದು ಯೇಸುವಿನ ವ್ಯಕ್ತಿತ್ವ. ಯೇಸು ತನ್ನ ಸರಳತೆಯಿಂದ ಜನಸಾಮಾನ್ಯರನ್ನು ಆಕರ್ಷಿಸಿದನು. ಬಡವರು, ಪಾಪಿಗಳು ಮತ್ತು ನೊಂದವರ ಬಗ್ಗೆ ಇದ್ದ ಕಳಕಳಿ ಮತ್ತು ಆತನ ಆಧ್ಯಾತ್ಮಿಕ ಶಕ್ತಿಯು ಈ ಧರ್ಮ ಪ್ರಚಾರಕ್ಕೆ ಸಹಾಯಕವಾಯಿತು. 2ನೇ ಕಾರಣ ಆತನ ಸರಳ ತತ್ವಗಳು. ಜೀಸಸ್ನ ತತ್ವಗಳಾದ ಸಹೋದರತ್ವ, ಅನುಕಂಪ, ಕ್ಷಮಾಗುಣ ಮತ್ತು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ ಇವು ಯೇಸುವನ್ನು ಬಡವರ ಮತ್ತು ಗುಲಾಮರಲ್ಲಿ ಜನಪ್ರಿಯಗೊಳಿಸಿದವು. 3ನೇದು ಯೇಸುವಿನ ಶಿಷ್ಯರ ಪಾತ್ರ. ಯೇಸುವಿನ ತತ್ವಗಳನ್ನು ಜನಪ್ರಿಯಗೊಳಿಸಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಈತನ 12 ಜನ ಶಿಷ್ಯರು ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರುಗಳಲ್ಲಿ ಪ್ರಮುಖರೆಂದರೆ ಸಂತ್ ಪೀಟರ್ ಮತ್ತು ಸಂತ್ ಪಾಲರಾಗಿರುತ್ತಾರೆ. 4ನೇದು ಕ್ರೈಸ್ತರ ದೃಢ ನಿರ್ಧಾರ. ಕ್ರೈಸ್ತರು ರೋಮನ್ ಚಕ್ರವರ್ತಿಯನ್ನು ದೇವರೆಂದು ಆರಾಧಿಸುವುದನ್ನು ನಿರಾಕರಿಸಿದರು. ಅವರು ಸಾಮ್ರಾಟನ ದೈವತ್ವವನ್ನು ನಂಬಲಿಲ್ಲ. ಬದಲಿಗೆ ಯೇಸು ಕ್ರಿಸ್ತನ ಬೋಧನೆಗಳನ್ನು ಪ್ರಚಾರ ಮಾಡಿದರು. 5ನೇ ಕಾರಣ ಚರ್ಚಿನ ಪಾತ್ರ.
ಕ್ರೈಸ್ತ ಧರ್ಮ ಪ್ರಚಾರ ಮತ್ತು ಸಂರಕ್ಷಣೆಯಲ್ಲಿ ಚರ್ಚು ಮುಖ್ಯವಾದ ಸಂಸ್ಥೆಯಾಯಿತು. ಜನರು ಚರ್ಚನ್ನು ಸ್ವರ್ಗಕ್ಕೆ ದಾರಿ ಮತ್ತು ಪೋಪನನ್ನು ದೇವರ ಪ್ರತಿನಿಧಿ ಎಂದು ನಂಬಿದ್ದರು. ಇನ್ನು ಆರನೇದು ಕಾನ್ಸ್ಟಂಟೈನನ ಪಾತ್ರ. ಪೂರ್ವ ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ಕ್ರಿಸ್ತಶಕ 313ರಲ್ಲಿ ಮಿಲಾನ್ ಶಾಸನವನ್ನು ಹೊರಡಿಸಿ ಕ್ರೈಸ್ತ ಧರ್ಮವನ್ನು ಪೂರ್ವ ರೋಮನ್ ಸಾಮ್ರಾಜ್ಯದ ಶಾಸನಬದ್ಧ ಧರ್ಮವೆಂದು ಸಾರಿದನು. ಇನ್ನು ನೆಕ್ಸ್ಟು 10 ಅಂಕದ ಪ್ರಶ್ನೋತ್ತರಗಳು. ಅದರಲ್ಲಿ ಒಂದನೇದು, ಯೇಸು ಕ್ರಿಸ್ತನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ಬಾಲ್ಯ ಜೀವನ. ಯೇಸು ಕ್ರಿಸ್ತನು ಕ್ರೈಸ್ತ ಧರ್ಮದ ಸ್ಥಾಪಕರಾಗಿದ್ದಾರೆ. ಕ್ರಿಸ್ತಪೂರ್ವ 4 ಡಿಸೆಂಬರ್ 25ರಂದು ಜುಡಿಯಾದಲ್ಲಿರುವ ಬೆತ್ಲೆಹೇಮ್ ಎಂಬಲ್ಲಿ ಜನಿಸಿದರು. ಜೋಸೆಫ್ ಮತ್ತು ಮೇರಿ ಈತನ ತಂದೆ ತಾಯಿಗಳಾಗಿದ್ದರು. ಯೇಸುವಿನ ಜನನ ಹಾಗೂ ಅದೇ ಸಮಯದಲ್ಲಿ ಕಂಡ ಪೂರ್ವದ ನಕ್ಷತ್ರ ಪುರೋಹಿತರಿಗೆ ಅವನು ದೈವಾಂಶ ಸಂಭೂತನೆಂಬ ನಂಬಿಕೆಯನ್ನುಂಟು ಮಾಡಿತು. ಜೀಸಸ್ ತನ್ನ 25 ವರ್ಷಗಳ ಜೀವನವನ್ನು ನಜರತ್ನಲ್ಲಿ ಕಳೆದನು. ಯೇಸು ಕ್ರಿಸ್ತನು ಸರಳ ಜೀವನವನ್ನು ನಡೆಸುತ್ತಿದ್ದನು ಮತ್ತು ಬಡವರೊಂದಿಗೆ ಬೆರೆಯುತ್ತಿದ್ದನು. ಈತ ಜಾನ್ ಬ್ಯಾಪ್ಟಿಸ್ಟನ ಪ್ರಭಾವಕ್ಕೊಳಗಾಗಿದ್ದನು. ಜೀಸಸ್ಸನು ತನ್ನ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟನಿಂದ ದೀಕ್ಷೆಯನ್ನು ಸ್ವೀಕರಿಸಿದನು. ಜೀಸಸ್ ತನ್ನ ಉಳಿದ ಸಮಯವನ್ನು ದೇವರ ಪಿತೃತ್ವವನ್ನು ಸಾರುತ್ತಾ ಅದರಲ್ಲಿ ಜನರು ನ್ಯಾಯ, ನೀತಿ ಮತ್ತು ಕರುಣೆಯಿಂದ ಪಡೆಯುವರೆಂದು ಹೇಳಿದನು. ತನ್ನ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಂದ ಜೀಸಸ್ ಕ್ರಿಸ್ತನಾದನು. ಕ್ರಿಸ್ತನೆಂದರೆ ಉದ್ಧಾರಕ ಅಥವಾ ದೀಕ್ಷಾವಂತ ಎಂದರ್ಥವಾಗುತ್ತದೆ. ಯೇಸು ಹೀಬ್ರೂಗಳು ಅಂಧ ನಂಬಿಕೆಗಳನ್ನು ಖಂಡಿಸಿದನು. ನ್ಯಾಯಕ್ಕಾಗಿ, ಪ್ರೀತಿ, ಮಾನವೀಯತೆ ಮತ್ತು ದೇವರ ಇಚ್ಛೆಗೆ ಶರಣಾಗುವವರೆಗೆ ಸ್ವರ್ಗದ ಬಾಗಿಲ ತೆರೆದಿರುತ್ತದೆ ಎಂದು ಹೇಳಿದನು. ಕ್ರಿಸ್ತಶಕ 30ರಲ್ಲಿ ಜೀಸಸ್ ರವರನ್ನು ಗೊಲ್ಗೊಥಾ ಬೆಟ್ಟದ ಮೌಂಟ್ ಕ್ಯಾಲ್ವರಿ ಎಂಬಲ್ಲಿ ಶಿಲುಬೆಗೇರಿಸಲಾಯಿತು. ಇನ್ನು ಇವರ ಬೋಧನೆಗಳು. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿದೆ. ಇದರಲ್ಲಿ 2 ಭಾಗಗಳಿವೆ. ಒಂದನೇದು ಹಳೆಯ ಒಡಂಬಡಿಕೆ, ಎರಡನೇದು ಹೊಸ ಒಡಂಬಡಿಕೆ. ಹೊಸ ಒಡಂಬಡಿಕೆಯು ಯೇಸು ಕ್ರಿಸ್ತನ ಬೋಧನೆಗಳನ್ನು ಒಳಗೊಂಡಿದೆ. ಯೇಸುವು ಏಕದೇವರ ಅಸ್ತಿತ್ವವನ್ನು ಬೋಧಿಸಿದನು. ನಾವೆಲ್ಲರೂ ಆತನ ಮಕ್ಕಳು. ದೇವರು ಸರ್ವವ್ಯಾಪಿಯಾಗಿರುತ್ತಾನೆ. ಆತ ಸ್ವರ್ಗ ರಾಜ್ಯದ ಒಡೆಯನಾಗಿರುತ್ತಾನೆ. ಆತ ದಯಾಮಯನಾಗಿರುತ್ತಾನೆಂದು ಹೇಳಿರುತ್ತಾರೆ. ಯೇಸುವು ದೇವರ ಪಿತೃತ್ವ ಮತ್ತು ಮಾನವರ ಭ್ರಾತೃತ್ವವನ್ನು ಸಾರಿದರು. ಯೇಸುವು ಕ್ಷಮಾಗುಣದಲ್ಲಿ ನಂಬಿಕೆಯನ್ನಿಟ್ಟಿದ್ದನು. ಮಾನವ ಕುಲದಡಿಗೆ ಪ್ರೀತಿಯನ್ನು ಒತ್ತಿ ಹೇಳಿದನು. ಅಂದರೆ ಯಾರೇ ಏನೇ ತಪ್ಪು ಮಾಡಿದರೂ ಕ್ಷಮೆಯನ್ನು ಮಾಡಬೇಕು, ಅಲ್ಲಿ ನಾವು ಪ್ರೀತಿಯನ್ನು ತೋರಿಸಬೇಕು ಅಂತ ತಿಳ್ಕೊಂಡು ಅವರು ಹೇಳಿದರು. ಹಾಗಾಗಿ ಅವರು ನ್ಯಾಯ ಮತ್ತು ನಮ್ರತೆ ಮತ್ತು ಕರ್ತವ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥ ಮಹಾತ್ಮರು ಈ ಯೇಸು ಕ್ರಿಸ್ತರಾಗಿರುತ್ತಾರೆ. ಯೇಸುವಿನ ಪ್ರಕಾರ ದಯೆ, ಪರಿಶುದ್ಧ ಆತ್ಮ, ಪ್ರಾಮಾಣಿಕತೆ ಮತ್ತು ಕರ್ತವ್ಯದಲ್ಲಿ ಬದ್ಧತೆಗಳು ಇವು ಸ್ವರ್ಗಕ್ಕೆ ದಾರಿಗಳು ಅಂಥೇಳಿ ಹೇಳಿದರು. ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಂತಂದರೆ ಪ್ರಾಪಂಚಿಕ ಶ್ರೀಮಂತಿಕೆಯನ್ನು ತ್ಯಜಿಸಬೇಕೆಂದು ಹೇಳಿದರು. ಯೇಸುವಿನ ಪ್ರಕಾರ ಜನಸೇವೆಯೇ ಭಗವಂತನ ಸೇವೆ. ಅಂದರೆ ಜನಸೇವೆಯನ್ನು ಮಾಡಿದರೆ ದೇವರ ಸೇವೆ ಮಾಡಿದಂಗೆ ಆಗುತ್ತಾ ಅಂಥೇಳಿ ಅವರು ಹೇಳಿದರು. ಅಂತಹ ಒಂದು ಸೇವೆ ಆಧ್ಯಾತ್ಮಿಕ ಉನ್ನತಿಗೆ ಸಾಧನ ಆಗ್ತೈತಿ ಅಂತ ತಿಳ್ಕೊಂಡು ಹೇಳಿದರು. ಯೇಸುವು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ ಹೊಂದಿದ್ದನು. ದೇವರ ರಾಜ್ಯದಲ್ಲಿ ಯಾವುದೇ ತಾರತಮ್ಯವಿಲ್ಲ. ಹೀಗೆ ಯೇಸು ಕ್ರಿಸ್ತನು ಸರಳವಾದ ತತ್ವಗಳನ್ನು ಉಪದೇಶಿಸಿದನು. ಅವು ಮೋಕ್ಷವನ್ನು ಸಾಧಿಸಲು ಸಹಾಯಕವಾದವು. ಇನ್ನು ಪ್ರಶ್ನೆ 2, ಕ್ರೈಸ್ತ ಧರ್ಮದ ಪ್ರಚಾರಕ್ಕೆ ಕಾರಣಗಳೇನು? ಅದರ ಪ್ರಭಾವದ ಬಗ್ಗೆ ಬರೆಯಿರಿ. ಕಾರಣಗಳು. ಒಂದನೇದು ಯೇಸುವಿನ ವ್ಯಕ್ತಿತ್ವ. ಯೇಸು ತನ್ನ ಸರಳತೆಯಿಂದ ಜನಸಾಮಾನ್ಯರನ್ನು ಆಕರ್ಷಿಸಿದನು.
ಬಡವರು, ಪಾಪಿಗಳು ಮತ್ತು ನೊಂದವರ ಬಗ್ಗೆ ಇದ್ದ ಕಳಕಳಿ ಮತ್ತು ಆತನ ಆಧ್ಯಾತ್ಮಿಕ ಶಕ್ತಿಯು ಈ ಒಂದು ಧರ್ಮ ಹೆಚ್ಚಿಗೆ ಪ್ರಚಾರವಾಗಲಿಕ್ಕೆ ಸಹಾಯಕವಾಗಿತ್ತು. ಹೀಗಾಗಿ ಆತನ ವ್ಯಕ್ತಿತ್ವ ಈ ಕ್ರೈಸ್ತ ಧರ್ಮ ಹೆಚ್ಚು ಪ್ರಚಾರವಾಗಲಿಕ್ಕೆ ಅನುಕೂಲವಾಯಿತು. ಎರಡನೇದು ಸರಳ ತತ್ವಗಳು. ಜೀಸಸ್ಸನ ತತ್ವಗಳಾಗಿರ್ತಕ್ಕಂಥವುಗಳು ಸಹೋದರತ್ವ, ಅನುಕಂಪ, ಕ್ಷಮಾಗುಣ ಮತ್ತು ಸ್ವರ್ಗ ರಾಜ್ಯದಲ್ಲಿ ನಂಬಿಕೆ. ಇವು ಯೇಸುವನ್ನು ಬಡವರ ಮತ್ತು ಗುಲಾಮರಲ್ಲಿ ಹೆಚ್ಚು ಜನಪ್ರಿಯಗೊಳಿಸಿದವು. ಇನ್ನು ಮೂರನೇದು ಯೇಸುವಿನ ಶಿಷ್ಯರ ಪಾತ್ರ. ಯೇಸುವಿನ ತತ್ವಗಳನ್ನು ಜನಪ್ರಿಯಗೊಳಿಸಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವಲ್ಲಿ ಈತನ 12 ಜನ ಶಿಷ್ಯರು ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರಲ್ಲಿ ಬಹಳ ಪ್ರಮುಖರೆಂದರೆ ಸಂತ್ ಪೀಟರ್ ಮತ್ತು ಸಂತ್ ಪಾಲರಾಗಿರುತ್ತಾರೆ. ನಾಲ್ಕನೇದು ಕ್ರೈಸ್ತರ ದೃಢ ನಿರ್ಧಾರ. ಕ್ರೈಸ್ತರು ರೋಮನ್ ಚಕ್ರವರ್ತಿಯನ್ನು ದೇವರೆಂದು ಆರಾಧಿಸುವನ್ನು ನಿರಾಕರಿಸಿದರು. ಅವರು ಸಾಮ್ರಾಟನ ದೈವತ್ವವನ್ನು ನಂಬಲಿಲ್ಲ, ಬದಲಿಗೆ ಯೇಸು ಕ್ರಿಸ್ತನ ಬೋಧನೆಗಳನ್ನು ಪ್ರಚಾರ ಮಾಡಿದರು. ಐದನೇದು ಚರ್ಚಿನ ಪಾತ್ರ. ಕ್ರೈಸ್ತ ಧರ್ಮದ ಪ್ರಚಾರ ಮತ್ತು ಸಂರಕ್ಷಣೆಯಲ್ಲಿ ಚರ್ಚು ಮುಖ್ಯವಾದ ಸಂಸ್ಥೆಯಾಯಿತು. ಜನರು ಚರ್ಚನ್ನು ಸ್ವರ್ಗಕ್ಕೆ ದಾರಿ ಮತ್ತು ಪೋಪನನ್ನು ದೇವರ ಪ್ರತಿನಿಧಿ ಎಂದು ನಂಬಿದರು. ಆರನೆಯದು ಕಾನ್ಸ್ಟಂಟೈನ್ನ ಪಾತ್ರ. ಪೂರ್ವ ರೋಮನ್ ಸಾಮ್ರಾಜ್ಯದ ಚಕ್ರವರ್ತಿಯಾದ ಕಾನ್ಸ್ಟಂಟೈನ್ ಕ್ರಿಸ್ತಶಕ 313ರಲ್ಲಿ ಮಿಲಾನ್ ಶಾಸನವನ್ನು ಹೊರಡಿಸಿ ಕ್ರೈಸ್ತ ಧರ್ಮವನ್ನು ಪೂರ್ವ ರೋಮನ್ ಸಾಮ್ರಾಜ್ಯದ ಶಾಸನಬದ್ಧ ಧರ್ಮವೆಂದು ಸಾರಿದನು. ನೆಕ್ಸ್ಟ್ ಕ್ರೈಸ್ತ ಧರ್ಮದ ಪ್ರಭಾವ. ಈ ಧರ್ಮವು ಯಹೂದಿಗಳಿಗೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನೆಲೆಗಟ್ಟನ್ನು ನೀಡಿತು. ಇದರ ಪ್ರಭಾವವನ್ನು ಜೀವನದ ಎಲ್ಲ ಆಯಾಮಗಳಲ್ಲಿ ಕಾಣಬಹುದು. ಕ್ರೈಸ್ತ ಧರ್ಮವು ಜನರನ್ನು ಹೆಚ್ಚು ನಾಗರಿಕರನ್ನಾಗಿಸಿತು. ಇದು ಅವರಲ್ಲಿ ದಯೆ, ಮಾನವೀಯತೆ ಮತ್ತು ಮೃದುತ್ವ ಮಹಾನ್ ಗುಣಗಳನ್ನು ಬೋಧಿಸಿತು. ಇದು ವಿಶ್ವ ಶಾಂತಿ ಮತ್ತು ಸಹಬಾಳ್ವೆಗೆ ಸಹಕಾರಿಯಾಯಿತು. ಭಾನುವಾರ ಮತ್ತು ವಿಶೇಷ ಹಬ್ಬಗಳನ್ನು ರಜಾದಿನಗಳನ್ನಾಗಿ ಪರಿಗಣಿಸಲಾಯಿತು. ಶ್ರಮ ಗೌರವ ಸಂಸ್ಕೃತಿ ಬೆಳೆಸಿತು. ಹೀಗೆ ಈ ಒಂದು ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಜೀವನ ಮತ್ತು ಬೋಧನೆಗಳ ಬಗ್ಗೆ ಬರ್ತಕ್ಕಂಥ 1 ಮತ್ತು 2, 5, 10 ಅಂಕದ ಪ್ರಶ್ನೋತ್ತರಗಳನ್ನು ಹೇಳಲಾಗಿದೆ. ಈ ಕೃತಿಗೆ ಫಸ್ಟ್ PUC ಹಿಸ್ಟ್ರಿ ಕ್ವಶನ್ ಬ್ಯಾಂಕ್ ಬೈ ಪ್ರಭಾಕರ್ ಗೌಡ್ರು, ಶ್ರೀ ಬಾಲಾಜಿ PU ಕಾಲೇಜ್ ಹನುಮಂತನಗರ್ ಅವರ ಕೈಪಿಡಿಯನ್ನು ಆಧಾರವಾಗಿ ಬಳಸಿಕೊಳ್ಳಲಾಗಿದೆ. ಅವರಿಗೂ ಮತ್ತು ವಿದ್ಯಾರ್ಥಿಗಳೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.